ನಮಸ್ಕಾರ ವೀಕ್ಷಕರೇ, ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಪತನ ಪ್ರಕರಣ ಈಗ ಬೇರೆಯದೇ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಈ ಒಂದು ಘಟನೆಗೆ ಬಿಗ್ ಟ್ವಿಸ್ಟ್ ಕೊಡ್ತಿದ್ದಾರೆ. ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ನಡೆದಿರೋದೇ ಬೇರೆ, ತನಿಖೆ ಮಾಡಿದ್ರೆ ಎಲ್ಲವೂ ಹೊರಗೆ ಬರುತ್ತೆ. ಒಂದು ಪಕ್ಕಾ ಮಾಹಿತಿ ನಮಗೆ ಲಭ್ಯವಾಗಿದೆ. ನಿಷ್ಪಕ್ಷಪಾತವಾದ ಸಮಗ್ರ ತನಿಖೆ ಆಗಬೇಕು. ಈ ಮಾತನ್ನ ಹೇಳ್ತಿರೋದು ಬೇರಾರೂ ಅಲ್ಲ, ಕೇಂದ್ರ ವಿರೋಧ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅದು ಕೂಡ ತನಿಖೆ ಯಾವುದೋ ಸಂಸ್ಥೆಯಿಂದ ಅಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲೇ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹೈಯರ್ ಲೆವೆಲ್ ತನಿಖೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ ಮಟ್ಟಿಗೆ ಅಂತಹದೊಂದು ಪಕ್ಕಾ ಮಾಹಿತಿ ಬಂದಿದೆ ಅಂತ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಿದ್ದಾರೆ. ಆ ಮೂಲಕ ತುಂಬಾನೇ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಗೆ ಬೇರೆಯದೇ ಒಂದು ಅಚ್ಚರಿಯ ಆಯಾಮವನ್ನು ಇಟ್ಟಿದ್ದಾರೆ. ಘಟನೆಗೆ ಇದೇ ಕಾರಣ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಪ್ರಕಾರ ನಡೆದಂತಹ ಘಟನೆ ಏನು, ಅಹಮದಾಬಾದ್ನಲ್ಲಿ ಅಷ್ಟಕ್ಕೂ ಆಗಿದ್ದೇನು, ಖರ್ಗೆ ಅವರು ಹೇಳಿದ ಆ ಸ್ಫೋಟಕ ವಿಚಾರ ಯಾವುದು, ಏರ್ ಇಂಡಿಯಾ ಪತನಕ್ಕೂ ಅದಕ್ಕೂ ಏನು ಸಂಬಂಧ, ಕೊನೆ ಕ್ಷಣದಲ್ಲಿ ಅಷ್ಟಕ್ಕೂ ಆಗಿದ್ದೇನು, ಪತನದ ರಹಸ್ಯ ಬಯಲಾಯ್ತಾ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಅಹಮದಾಬಾದ್ನಲ್ಲಿ ನಡೆದಿದ್ದು ಮಾರಣ ಹೋಮ. ಘಟನೆಯ ಭೀಕರತೆ ಎಷ್ಟಿತ್ತು ಅಂದ್ರೆ ಎಲ್ಲಿ ನೋಡಿದ್ರೂ ಹೆಣಗಳ ರಾಶಿ, ಬೆಂಕಿಯುಂಡೆ, ದಟ್ಟವಾದಂತಹ ಹೊಗೆ. ಮೇಘನಿ ನಗರ ಅಕ್ಷರಶಃ ಸ್ಮಶಾನದ ವಾತಾವರಣ ಆಗಿದೆ. ವಿಮಾನ ದುರಂತದಲ್ಲಿ ಪ್ರಯಾಣಿಕರೆಲ್ಲ ಸುಟ್ಟು ಬೂದಿಯಾಗಿದ್ದಾರೆ. ಆದರೆ ಒಬ್ಬ ಪ್ರಯಾಣಿಕ, ದೇವರ ಪುತ್ರ ಮೃತ್ಯುಂಜಯ, ಸಾವು ಗೆದ್ದ ಶೂರನಾಗಿದ್ದಾನೆ. ಯಾಕಂದ್ರೆ ಇಂತಹದೊಂದು ಭೀಕರ ಘಟನೆಯಲ್ಲೂ ಆ ಪ್ರಯಾಣಿಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಈ ದುರಂತದಲ್ಲಿ ಬದುಕುಳಿದ ಆ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಘಟನೆಯ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಆ ಬದುಕುಳಿದ ವ್ಯಕ್ತಿ 40 ವರ್ಷದ ವಿಶ್ವಾಸ್ ಕುಮಾರ್ 11A ಸೀಟ್ನಲ್ಲಿ ಇದೇ ವಿಮಾನದಲ್ಲಿ ಕುಳಿತಿದ್ರು. ಭಾರತ ಮೂಲದವರಾದ ಅವರು ಬ್ರಿಟಿಷ್ ಪ್ರಜೆ. ಲಂಡನ್ನಿಂದ ಕುಟುಂಬವನ್ನು ನೋಡೋದಕ್ಕೆ ಅಂತ ಗುಜರಾತ್ಗೆ ಬಂದಿದ್ರು. ಕುಟುಂಬವನ್ನ ಭೇಟಿ ಮಾಡಿದ ನಂತರದಲ್ಲಿ ತಮ್ಮ ಸಹೋದರ ಅಜಯ್ ಕುಮಾರ್ ಅವರ ಜೊತೆಗೆ ವಾಪಸ್ ಲಂಡನ್ಗೆ ಹೋಗ್ತಾ ಇದ್ರು. ಆದ್ರೆ ಸಹೋದರ ಅಜಯ್ ಕುಮಾರ್ ಪ್ರಾಣ ಕಳೆದುಕೊಂಡಿದ್ದಾರೆ. ವಿಶ್ವಾಸ್ ಕುಮಾರ್ ಮಾತ್ರ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಅವರ ಎದೆ, ಕಣ್ಣು, ಕಾಲುಗಳಿಗೆ ಗಾಯಗಳಾಗಿವೆ. ಇನ್ನು ವಿಶ್ವಾಸ್ ಬಿಚ್ಚಿಟ್ಟಂತಹ ಮಾಹಿತಿ ಬಹಳ ಬೆಚ್ಚಿ ಬೀಳಿಸುವಂತಿದೆ. ಟೇಕ್ ಆಫ್ ಆದ 30 ಸೆಕೆಂಡುಗಳ ನಂತರದಲ್ಲಿ ಜೋರಾದ ಶಬ್ದ ಕೇಳಿಸಿತು. ತಕ್ಷಣವೇ ವಿಮಾನ ಪತನಗೊಳ್ತು. ಎಲ್ಲವೂ ಕ್ಷಣಾರ್ಧದಲ್ಲಿ ಸಂಭವಿಸಿತು. ನಾನು ಎದ್ದಂತಹ ಸಂದರ್ಭದಲ್ಲಿ ನನ್ನ ಸುತ್ತಲೂ ಮೃತದೇಹಗಳು ಬಿದ್ದಿದ್ವು. ನಾನು ಬಹಳ ಹೆದರಿದೆ, ಎದ್ದು ಓಡಿದೆ. ವಿಮಾನದ ತುಂಡುಗಳು ಎಲ್ಲ ಕಡೆಗಳಲ್ಲಿ ಬಿದ್ದಿದ್ವು. ಯಾರೋ ನನ್ನನ್ನು ಕರೆದುಕೊಂಡು ಹೋಗಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು ಅಂತ ವಿಶ್ವಾಸ್ ಕುಮಾರ್ ಹೇಳಿದ್ದಾರೆ. ಇನ್ನು ಇವರು ಕಳೆದ 20 ವರ್ಷಗಳಿಂದ ಲಂಡನ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಮತ್ತು ಮಗು ಕೂಡ ಲಂಡನ್ ನಲ್ಲಿಯೇ ಇದ್ದಾರೆ. ಇದೇ ವಿಮಾನದಲ್ಲಿ ಅವರ ಸಹೋದರ ಅಜಯ್ ಕುಮಾರ್ ಅವರು ಬೇರೆ ಸಾಲಿನಲ್ಲಿ ಕುಳಿತುಕೊಂಡಿದ್ರು. ಸದ್ಯ ಅವರನ್ನ ಹುಡುಕಿ ಕೊಡಿ, ಅವರೆಲ್ಲಿದ್ದಾರೆ ಗೊತ್ತಿಲ್ಲ, ದಯವಿಟ್ಟು ಅವರನ್ನ ಹುಡುಕೋದಕ್ಕೆ ಸಹಾಯ ಮಾಡಿ ಅಂತ ವಿಶ್ವಾಸ್ ಆಸ್ಪತ್ರೆಯಲ್ಲಿ ಅಂಗಲಾಚ್ತಾ ಇದ್ದಾರೆ. ಆದ್ರೆ ಅಜಯ್ ಕುಮಾರ್ ಈ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಪ್ರಯಾಣಿಕರ ಜೀವಕ್ಕೆ ಎಷ್ಟು ಹಾನಿಯಾಗಿದೆ ಅಂದ್ರೆ ಅವರ ಗುರುತನ್ನು ಸಹ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು DNA ಪರೀಕ್ಷೆ ಮೊರೆ ಹೋಗ್ತಾ ಇದ್ದಾರೆ. ಸಂಬಂಧಿಕರು ತಮ್ಮ DNA ಅನ್ನು ನೀಡಬಹುದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕವಾಗಿ ಯಾವ ಮೃತದೇಹ ಯಾರಿಗೆ ಸಂಬಂಧಿಸಿದ್ದು ಅನ್ನುವ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಇಂತಹದೊಂದು ದುರಂತ ಹೇಗೆ ಸಂಭವಿಸಿತು, ಇದ್ದಕ್ಕಿದ್ದಂತೆ ಪತನಗೊಂಡಿದ್ದು ಹೇಗೆ ವಿಮಾನ, ಅತ್ಯಂತ ಸುರಕ್ಷಿತ ವಿಮಾನ ಅನಿಸ್ಕೊಂಡಿರುವ ಬೋಯಿಂಗ್ ಡ್ರೀಮ್ ಲೈನರ್ ಟೇಕ್ ಆಫ್ ಆಗ್ತಿದ್ದ ಹಾಗೆ ಇದ್ದಕ್ಕಿದ್ದಂತೆ ಪತನಗೊಂಡಿದ್ದು ಹೇಗೆ ಅನ್ನುವ ಎಲ್ಲಾ ರೀತಿಯ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೀತಾ ಇದೆ. ಘಟನೆಗೆ ಕಾರಣಗಳನ್ನು ಪತ್ತೆ ಹಚ್ಚಲಾಗ್ತಾ ಇದೆ. ಇನ್ನು ತಜ್ಞರು ಬೇರೆ ಬೇರೆ ಆಯಾಮದಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಖರ್ಗೆ ಅವರು ಹೇಳ್ತಿರುವಂತಹ ಮಾತು ಈ ಇಡೀ ಘಟನೆಗೆ ಒಂದು ಟ್ವಿಸ್ಟ್ ಕೊಟ್ಟಂತಿದೆ. ವಿಮಾನ ಪತನಕ್ಕೆ ಇದೇ ಕಾರಣ ಇರಬಹುದು ಅಂತ ಹೇಳ್ತಿದ್ದಾರೆ. ಈ ದುರಂತ ಆದ ಬೆನ್ನಲ್ಲೇ ಖರ್ಗೆ ಅವರು ತೀವ್ರ ಆಘಾತವನ್ನು ವ್ಯಕ್ತಪಡಿಸುತ್ತಾರೆ. ಜೊತೆಗೆ ಬಹಳ ತರಾತುರಿಯಲ್ಲಿ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಬೇಕು ಅಂತ ಹಾರೈಸಿದ್ರು. ಗಾಯಗೊಂಡವರಿಗೆ, ಮೃತರ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿಕೊಳ್ತಾರೆ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಏನೇನೋ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾವುದೋ ಊಹಾಪೋಹ ಅಲ್ಲ, ಸುಳ್ಳು ಸುದ್ದಿ ಹರಡೋದಕ್ಕೆ ಇಷ್ಟಪಡೋದಿಲ್ಲ, ಕೆಟ್ಟದ್ದನ್ನು ಕೂಡ ಈ ಸಂದರ್ಭದಲ್ಲಿ ನುಡಿಬಾರದು. ಆದ್ರೆ ವಿಮಾನ ಬೇಗನೆ ಹೊರಡೋದಕ್ಕೆ ಒತ್ತಡ ಇತ್ತು, ಅನಾನುಕೂಲವಾದಂತಹ ವಾತಾವರಣ ಇತ್ತು. ವಾತಾವರಣ ಸರಿ ಇಲ್ಲ ಅಂದ್ರೂ ಕೂಡ ಏನೂ ಆಗೋದಿಲ್ಲ, ವಿಮಾನವನ್ನ ಬೇಗ ಹೊರಡುವಂತೆ ಒತ್ತಡ ಇತ್ತು ಅನ್ನುವ ಮಾಹಿತಿ ನನಗೆ ಬಂದಿದೆ ಅಂತ ಖರ್ಗೆ ಅವರು ಹೇಳ್ತಿದ್ದಾರೆ. ಇದನ್ನ ಖರ್ಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದೇ ಈಗ ಪ್ರಶ್ನೆ. ಯಾಕಂದ್ರೆ ಇದೇ ವಿಮಾನದಲ್ಲಿ ವಿಜಯ್ ರೂಪಾನಿ ಅವರಿದ್ರು, ಗುಜರಾತ್ನ ಮಾಜಿ CM, ಬಿಜೆಪಿ ನಾಯಕ. ಒತ್ತಡ ಅಂದ್ರೆ ಪ್ರಭಾವಿಗಳಿಂದ ಒತ್ತಡ ಇತ್ತು ಅನ್ನೋ ಅರ್ಥದಲ್ಲಿ ಖರ್ಗೆ ಅವರು ಹೇಳಿರುವಂತದ್ದು. ಖರ್ಗೆ ಅವರು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ, ಆದ್ರೆ ದೊಡ್ಡವರಿಂದ ಒತ್ತಡ ಇತ್ತು ಅನ್ನುವ ಮಾಹಿತಿಯನ್ನು ಹೇಳ್ತಿದ್ದಾರೆ.
ನನಗೆ ಬಂದ ಮಾಹಿತಿ ಪ್ರಕಾರ ಕೆಲವರು ಲಂಡನ್ಗೆ ತೆರಳುವುದಕ್ಕೆ ಆತುರರಾಗಿದ್ರು. ಇದರ ತನಿಖೆಯ ಹೊಣೆಯನ್ನ ನ್ಯಾಯಮೂರ್ತಿಗಳಿಗೆ ವಹಿಸಬೇಕು, 3 ತಿಂಗಳ ಗಡುವನ್ನು ನೀಡಬೇಕು. ವಿಮಾನ ಹಾರಿದ ಕೆಲವೇ ನಿಮಿಷಗಳಲ್ಲಿ ನೆಲಕ್ಕೆ ಅಪ್ಪಳಿಸಿದೆ. ಬಹಳ ದೊಡ್ಡ ದುರಂತ ಆಗಿದೆ. ಇದರಲ್ಲಿ ತಾಂತ್ರಿಕ ದೋಷ ಆಗಿದೆಯಾ ಅಥವಾ ಪೈಲಟ್ ತಪ್ಪು ಮಾಡಿದ್ದಾರಾ ಅಥವಾ ಪ್ರಯಾಣಿಕರ ಒತ್ತಡ ಇತ್ತಾ, ಆಡಳಿತ ಅಥವಾ ಬೇರೆ ಯಾರ್ದಾದ್ರೂ ತಪ್ಪಿತ್ತಾ, ಎಲ್ಲದರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊತ್ಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಬೇಗನೆ ಬಿಡೋಕ್ಕೆ ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು. ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ. ನಾವು ಅಸತ್ಯ ಹೇಳನೂಬಾರದು ಮತ್ತು ಕೆಟ್ಟದು ನುಡಿನೂಬಾರದು. ಹೀಗಾಗಿದೆ, ಒತ್ತಾಯ ಮಾಡಿ ಸರಿ ಇಲ್ಲ ವಾತಾವರಣ ಅಂತ ಹೇಳಿದ್ರು ಇಲ್ಲ ಬಿಡಿ ಏನಾಗೋದಿಲ್ಲ ಅಂತೇಳಿ ಬೆಳೆಸಿದ್ದಾರೆ. ಕಡ್ಡಾಯವಾಗಿ ಪ್ರತಿ ಹಾರಾಟಕ್ಕೂ ಮುಂಚೆ ವಿಮಾನದಲ್ಲೇನಾದ್ರೂ ದೋಷ ಇದೆಯಂತ ಪರಿಶೀಲನೆ ಮಾಡಲಾಗುತ್ತೆ. ಆದ್ರೆ ಇಷ್ಟೆಲ್ಲ ಮಾಡಿನೂ ಕೂಡ ಈ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆಗ್ತಿದ್ದ ಹಾಗೆ ಕೆಲವೇ ಸೆಕೆಂಡುಗಳಲ್ಲಿ ಪತನಗೊಂಡಿದೆ. ಈ ಮಟ್ಟಿಗೆ ಫೇಲ್ಯೂರ್ ಆಗಿದೆ ಅಂದ್ರೆ ಇದಕ್ಕೆ ಕಾರಣ ಏನು ಅನ್ನೋದೇ ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ತಜ್ಞರು ಇದಕ್ಕೆ ಕೊನೆಗೂ ಒಂದು ಉತ್ತರವನ್ನ ಕಂಡುಕೊಂಡಿದ್ದಾರೆ. ಈ ವಿಮಾನ ಟೇಕ್ ಆಫ್ ಆಗಿ 672 ಅಡಿ ಹೋಗಿದೆ. ಅಲ್ಲಿಂದ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಂದು ಅಪ್ಪಳಿಸಿದೆ. ಈ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ನಿಯಂತ್ರಣವನ್ನು ಕಳೆದುಕೊಂಡಿರೋದು ವೈರಲ್ ಆದಂತಹ ವಿಡಿಯೋಗಳಲ್ಲಿ ಕಾಣಿಸ್ತಾ ಇದೆ. ಒಂದು ವಿಮಾನ ನಿಯಂತ್ರಣವನ್ನು ಕಳೆದುಕೊಂಡ ನಂತರ ಪೈಲಟ್ ಆ ವಿಮಾನವನ್ನು ನಿಯಂತ್ರಿಸೋದಕ್ಕೆ ವಿಮಾನದ ಒಳಗೆ ಇರುವಂತಹ ಕೆಲವೊಂದು ತಂತ್ರಗಳನ್ನು ಬಳಸ್ತಾರೆ. ಆದರೆ ಈ ಘಟನೆಯಲ್ಲಿ, ಈ ಪ್ರಕರಣದಲ್ಲಿ, ಈ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದಲ್ಲಿ ಈ ಎಲ್ಲಾ ತಂತ್ರಗಳು ಕೈಕೊಟ್ಟಿದೆ. ಕೊನೆ ಕ್ಷಣದಲ್ಲಿ ಕಾಕ್ಪಿಟ್ನಲ್ಲಿ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಮಾಜಿ ಹಿರಿಯ ಪೈಲಟ್ ಒಬ್ರು ಘಟನೆಗೆ ಕಾರಣವನ್ನ ತಿಳಿಸಿದ್ದಾರೆ. ಟೇಕ್ ಆಫ್ ಆಗಿ ಯಾವುದೇ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪೈಲಟ್ಗೆ ಕೆಲವೇ ಸೆಕೆಂಡುಗಳ ಅವಕಾಶ ಮಾತ್ರ ಇದ್ದಿದ್ದು, ಅದು ಕೂಡ 20 ಸೆಕೆಂಡ್ಗಳಿಗಿಂತಲೂ ಕಡಿಮೆ ಸಮಯ. ಇನ್ನು ವೈರಲ್ ಆಗಿರುವ ವಿಡಿಯೋಗಳನ್ನ ನಾವು ನೋಡಿದ್ರೆ ಈ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಬಹಳ ಹೆಣಗಾಡ್ತಾ ಇರೋದನ್ನ ಕಾಣಬಹುದು. ನಂತರ ಅದು ಹೇಗೋ ಲಿಫ್ಟ್ ಆಫ್ ಆಗಿ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತೆ, ಕಟ್ಟಡಕ್ಕೆ ಅಪ್ಪಳಿಸುತ್ತೆ. ಇಲ್ಲಿ ತಜ್ಞರು ಹೇಳೋ ಪ್ರಕಾರವಾಗಿ ಈ ಡ್ರೀಮ್ ಲೈನರ್ ವಿಮಾನ ಮೇಲಕ್ಕೆ ಹಾರ್ತಿದ್ದಂತೆ ಒತ್ತಡವನ್ನ ಅನುಭವಿಸಿದೆ. ಪೈಲಟ್ಗಳು ಈ ಸಮಯದಲ್ಲಿ ವಿಮಾನದ ಲಿಫ್ಟ್ ಗೇರ್ ಮತ್ತು ಎತ್ತರವನ್ನ ಪಡೆಯೋದಕ್ಕೆ ನೊಗಾ ಪಂಪರ್ ಅನ್ನ ಎಳಿತಾರೆ. ಆದ್ರೆ ಇದ್ಯಾವುದು ಕೂಡ ಆ ಸಮಯದಲ್ಲಿ ಕೆಲಸಕ್ಕೆ ಬಂದಿಲ್ಲ. ಈ ಸಮಯದಲ್ಲಿ ಲ್ಯಾಂಡಿಂಗ್ ಗೇರ್ ಕೂಡ ಕೈಕೊಟ್ಟಿರಬಹುದು. ಇಂತಹ ಅಪಾಯದ ಸಮಯದಲ್ಲಿ ಪೈಲಟ್ ಮೇಡೇ ಅನ್ನುವ ಕರೆಯನ್ನು ಕೊಡ್ತಾರೆ. ಮೇಡೇ ಅಂದ್ರೆ ಕೊನೆಯ ಕರೆ, ನಾವಿನ್ನೇನು ಪ್ರಯತ್ನವನ್ನ ಮಾಡೋದಕ್ಕಾಗ್ತಾ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ವಿಮಾನ ನಿಯಂತ್ರಣವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದೆ ಅನ್ನೋ ಅರ್ಥದಲ್ಲಿ ಈ ಕೊನೆಯ ಕರೆ ಅಥವಾ ಮೇಡೇ ಕರೆಯನ್ನು ಕೊಡಲಾಗುತ್ತೆ. ಆಗ ಏರ್ ಟ್ರಾಫಿಕ್ ಕಂಟ್ರೋಲರ್ ಏನಾದರೂ ಸಾಧ್ಯವಾದದ್ದನ್ನ ಸಲಹೆಯನ್ನು ಕೊಡಬಹುದು. ಆದರೆ ಈ ಪ್ರಕರಣದಲ್ಲೂ ಆ ರೀತಿಯಾಗಿ ವಾಪಸ್ ಕರೆ ಮಾಡಿದ್ದಾರೆ. ಅಷ್ಟರಲ್ಲಾಗಲೇ ಪೈಲಟ್ ಮೌನವಾಗಿದ್ದಾನೆ, ಯಾಕಂದ್ರೆ ಫ್ಲೈಟ್ ಕ್ರಾಶ್ ಆಗಿತ್ತು. ಸುಮಾರು 174 ನಾಟ್ಗಳು ಈ ವಿಮಾನದ ಗರಿಷ್ಠ ವೇಗ ಆಗಿರುತ್ತೆ. ಈ ವಿಮಾನ ಅದಕ್ಕಿಂತಲೂ ವೇಗವಾಗಿತ್ತು ಅಂತಾನೆ ಹೇಳಲಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ರನ್ವೇಯಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಇಂಜಿನ್ ಕೂಡ ಸಾಕಷ್ಟು ಶಕ್ತಿಯನ್ನು ಉತ್ಪಾದಿಸಿಲ್ಲ. ಟೇಕ್ ಆಫ್ ಪ್ರಕ್ರಿಯೆ ಸರಿಯಾಗಿದ್ರೂ ಕೂಡ ಇಂಜಿನ್ ಕೈ ಕೊಟ್ಟಿದೆ, ಹೀಗಾಗಿ ಪೈಲಟ್ ಕೈಯಲ್ಲೂ ಏನೂ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಗೇರ್ ತೆಗೆದುಕೊಳ್ಳುವ ಮೊದಲೇ ವಿಮಾನ ಕೆಳಮುಖಕ್ಕೆ ಇಳಿದಿದೆ. ಇಂಜಿನ್ ಶಕ್ತಿಯನ್ನು ಕಳೆದುಕೊಂಡ್ರೆ ಅಥವಾ ವಿಮಾನ ಲಿಫ್ಟ್ ಗೇರ್ ಚಲಿಸೋದನ್ನ ನಿಲ್ಲಿಸಿದ್ರೆ ಮಾತ್ರ ಇಂತಹ ಅಪಾಯಗಳು ಸಂಭವಿಸುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ ವೀಕ್ಷಕರೇ, ಭಾರತದಲ್ಲಿರುವ ಬಹುತೇಕ ಏರ್ಪೋರ್ಟ್ಗಳು ಅಪಾಯಕಾರಿಯಾದ ಸ್ಥಳದಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಇದೇ ರೀತಿಯಾದಂತಹ ಘಟನೆಗಳು ಹಲವು ಕಡೆಗಳಲ್ಲಿ ಸಂಭವಿಸಿದೆ. ಕೆಲವು ಪ್ರಕರಣಗಳಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಮಾಡಲಾಗಿತ್ತು, ಪ್ರಯಾಣಿಕರು ಸಹ ಪ್ರಾಣಾಪಾಯದಿಂದ ಪಾರಾದಂತಹ ಘಟನೆಗಳು ನಡೆದಿದೆ. ಅದು ಹೇಗೆ ಅಂದ್ರೆ ಈ ಏರ್ಪೋರ್ಟ್ನ ಸುತ್ತಮುತ್ತ ದೊಡ್ಡದಾದ ನದಿಯೋ ಅಥವಾ ಸಮುದ್ರವೋ ಅಥವಾ ಸಮತಟ್ಟಾದಂತಹ ಪ್ರದೇಶ ಇದ್ರೆ ವಿಮಾನವನ್ನ ಇಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅಲ್ಲಿ ಲ್ಯಾಂಡ್ ಮಾಡಬಹುದು. ಆದರೆ ಭಾರತದ ಬಹುತೇಕ ಏರ್ಪೋರ್ಟ್ಗಳು ಇರೋದೇ ವಸತಿ ಪ್ರದೇಶದಲ್ಲಿ, ಜನನಿಬಿಡ ಪ್ರದೇಶದಲ್ಲಿ. ಹೀಗಾಗಿ ಪೈಲಟ್ಗಳಿಗೆ ಕೊನೆ ಪಕ್ಷ ಕ್ರಾಶ್ ಲ್ಯಾಂಡಿಂಗ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಅವಕಾಶವೇ ಇರೋದಿಲ್ಲ. ಈ ಪ್ರಕರಣದಲ್ಲೂ ಆ ರೀತಿಯಾದಂತಹ ಅವಕಾಶ ಇರಲಿಲ್ಲ. ಅಹಮದಾಬಾದ್ ಏರ್ಪೋರ್ಟ್ ಕೂಡ ವಸತಿ ಪ್ರದೇಶದಲ್ಲಿ ಇರುವಂತದ್ದು. ಈ ಒಂದು ಫ್ಲೈಟ್ ನಲ್ಲಿ 2 ಪೈಲಟ್ಗಳಿದ್ರು. ಒಬ್ಬರಿಗೆ 8200 ಗಂಟೆಗಳಿಗೂ ಹೆಚ್ಚು ಹಾರಾಟದ ಅನುಭವ ಇತ್ತು. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅಂತ ಅವರ ಹೆಸರು. ಇನ್ನು ಅವರ ಪಕ್ಕದಲ್ಲಿ ಮತ್ತೊಬ್ಬ ಟ್ರೈನಿ ಕ್ಯಾಪ್ಟನ್ 1100 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ದ ಕ್ಲೈವ್ ಕುಂದರ್ ಅವರು. ಈ ಪೈಲಟ್ ಕ್ಲೈವ್ ಕುಂದರ್ ಅವರು ಮಂಗಳೂರು ಮೂಲದವರು, ಮುಂಬೈನಲ್ಲಿ ನೆಲೆಸಿದ್ರು. ಅವರು ಬಾಲಿವುಡ್ ನಟ ವಿಕ್ರಮ್ ಮಾಸಿ ಅವರ ಸಂಬಂಧಿ ಅಂತ ತಿಳಿದು ಬಂದಿದೆ. 12th ಫೇಲ್ ಅನ್ನುವ ಸಿನಿಮಾ ಮೂಲಕವಾಗಿ ನಟ ವಿಕ್ರಾಂತ್ ಮಾಸಿ ಅವರು ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಅವರ ಕಸಿನ್ ಇದೇ ಕ್ಲೈವ್ ಕುಂದರ್ ಅವರು. ಸದ್ಯ ಆ ನಟ ಪೈಲಟ್ ಸಾವಿಗೆ ಕಂಬನಿಯನ್ನ ಮಿಡಿದಿದ್ದಾರೆ.
ಒಟ್ಟಾರೆಯಾಗಿ ಈ ಒಂದು ದುರಂತ ಭಾರತದ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಅಂತ ಹೇಳ್ಬೋದು, ಕರಾಳ ದಿನ. ಇನ್ನು ಈ ರೀತಿಯಾದಂತಹ ಘಟನೆಗಳಿಂದಾಗಿ ವಿಮಾನಯಾನ ಪ್ರಯಾಣ ಎಷ್ಟು ಸುರಕ್ಷಿತ ಅನ್ನುವ ಪ್ರಶ್ನೆಯನ್ನು ಸಹ ಹುಟ್ಟುಹಾಕುತ್ತೆ. ಈ ಘಟನೆ ಜನರನ್ನ ಭಯಭೀತಗೊಳಿಸಿದೆ. ಕೇವಲ ವಿಮಾನದಲ್ಲಿದ್ದ ಪ್ರಯಾಣಿಕರು ಮಾತ್ರ ಅಲ್ಲ, ಈ ವಿಮಾನ ಎಲ್ಲಿ ಬಂದು ಅಪ್ಪಳಿಸಿತೋ ಆ ಪ್ರದೇಶದಲ್ಲಿ ಇದ್ದಂತಹ ಕೆಲವೊಂದಷ್ಟು ಮಂದಿಯೂ ಸಾವನ್ನಪ್ಪಿದ್ದಾರೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಭೀಕರ ಘಟನೆಯ ಬಗ್ಗೆ ಅದಕ್ಕೆ ಏನು ಕಾರಣ ಇರಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.